ಶ್ರೀಮಂತ ಸುಧೀರ್ ಕಾಶಿಪುರ ಕೂಡ ವೇದಿಕೆ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಕಾಯಕ ಭೂಮಿಯಾಗಿತ್ತು. ಈ ನಾಡಿನಲ್ಲಿ ತ್ರಿಪುರಾಂತಕ ಕೆರೆಯಲ್ಲಿ ಅಂಬಿಗರ ಚೌಡಯ್ಯನವರು ದೋಣಿ ಕಾಯಕವನ್ನು ಮಾಡ್ತಿದ್ರು. ಆ ತ್ರಿಪುರಾಂತಕ ಕೆರೆಯಲ್ಲಿ ವಿಜಯಶರಣ ಅಂಬಿಗರ ಚೌಡಯ್ಯನವರ ಒಂದು ಪುತ್ಥಳಿ ಇವತ್ತು ಪ್ರಾಧಿಕಾರ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಏನದಲ್ಲ ಅದು ಮಾಡ್ತೇನೆ ಅನ್ನುವಂಥದ್ದನ್ನು ಸನ್ಮಾನ್ಯ ಬಿ ನಾರಾಯಣರಾವ್ ದಿವಂಗತ ಅವರಿದ್ದಾಗ ಅದನ್ನು ಮಾಡ್ತೀವಿ ಅಂತಂದಿದ್ರು. ಅದಿನ್ನೂ ಕಾರ್ಯಗತ ಆಗಿಲ್ಲ. ಶೀಘ್ರದಲ್ಲಿ ಅದು ಆಗಬೇಕು. ಅಷ್ಟೇ ಅಲ್ಲದೆ ಬಸವ ಕಲ್ಯಾಣದಲ್ಲಿ ಅಂಬಿಗರ ಚೌಡಯ್ಯನವರ ಪುತ್ಥಳಿಯೂ ಕೂಡ ಸರ್ಕಲ್ನೂ ಕೂಡ ಒಂದು ಅದು ಈಗಾಗಲೇ ಅದು ಒಂದು ಇಲಾಖೆಯಲ್ಲಿ ಮತ್ತು ಬಸವ ಕಲ್ಯಾಣ ನಗರಸಭೆಯಲ್ಲಿ ಅದು ಈಗಾಗಲೇ ಪಾಸ್ ಆಗಿದೆ. ಅದಕ್ಕೆ ಹಲವಾರು ಅಡೆತಡೆಗಳು ಬಂದವು ಅನ್ನುವಂಥದ್ದನ್ನು ನಾನು ಮಾಹಿತಿ ಕೇಳಪಟ್ಟೆ. ಅದು ಯಾವುದೂ ಕೂಡ ತಲೆ ಕೊಡಲಾರದ ಆ ಒಂದು ಶರಣರ ನಾಡಿನಲ್ಲಿ ಅಂಬಿಗರ ಚೌಡಯ್ಯನ ಪಾತ್ರ ಬಹಳ ದೊಡ್ಡದಾಗಿದ್ದರಿಂದ ಆ ನಾಡಿನಲ್ಲಿ ಅಂಬಿಗರ ಚೌಡಯ್ಯನವರ ಒಂದು ಸರ್ಕಲ್ ಅಂತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಮುಖಾಂತರ ನಾನು ಆಗ್ರಹಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದ ಈ ಬೀದರ್ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಒಂದು ಅಂಬಿಗರ ಚೌಡಯ್ಯನ ವೃತ್ತ ಎಲ್ಲರೂ ಕೂಡ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ಕೂಡ ಈ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ. ಹಾವೇರಿ ಕಾಯಕ ಭೂಮಿಯಾಗಿತ್ತು. ಈ ನಾಡಿನಲ್ಲಿ ತ್ರಿಪುರಾಂತಕ ಕೆರೆಯಲ್ಲಿ ಅಂಬಿಗರ ಚೌಡಯ್ಯನವರು ದೋಣಿ ಕಾಯಕವನ್ನು ಮಾಡ್ತಾರೆ. ಚರಂಡಿಗಳಂತೂ ಗ್ರಾಮದಲ್ಲಿ ಇಲ್ಲಿಯವರೆಗೆ ನಿರ್ಮಾಣವೇ ಆಗಿಲ್ಲ. ನೀರಿನ ಸಮಸ್ಯೆ ಇದೆ. ರಾತ್ರಿ ಹೊತ್ತು ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲ. ಗ್ರಾಮದಲ್ಲಿ ಸ್ವಚ್ಛತೆಯಂತೂ ಮರೀಚಿಕೆಯಾಗಿದೆ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ನಮ್ಮ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳೇ ಆಗಿಲ್ಲ ಅಂತ ಗ್ರಾಮಸ್ಥರು ತಮ್ಮ ತೊಂದರೆಗಳನ್ನ ಹೇಳಿಕೊಂಡಿದ್ದಾರೆ. ಯಾರೊಬ್ಬ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ನಮ್ಮ ಸಮಸ್ಯೆ ಏನು ಅನ್ನೋದು ಇಲ್ಲಿಯವರೆಗೆ ಕೇಳುವ ಕನಿಷ್ಠ ಪ್ರಜ್ಞೆಯೂ ಕೂಡ ಒಂದು ಹೊಂದಿಲ್ಲ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜನಪ್ರತಿನಿಧಿಗಳು ಗ್ರಾಮ ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತು ಕಾಳಜಿಯನ್ನು ಹೊಂದಿಲ್ಲ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಇನ್ನು ಗ್ರಾಮದ ಸಣ್ಣ ಸಣ್ಣ ಮಕ್ಕಳು ಕಲಿಯುವ ಅಂಗನವಾಡಿ ಸುತ್ತಮುತ್ತಲಿನ ಪರಿಸರವಂತೂ ಅತ್ಯಂತ ಕೆಟ್ಟದಾಗಿದ್ದು ದುರ್ವಾಸನೆ ಜೊತೆಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಮಕ್ಕಳು ಅಂಗನವಾಡಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಸುತ್ತಮುತ್ತಲು ಗಲೀಜಾಗಿರುವುದರಿಂದ ಹಂದಿ ನಾಯಿಗಳು ಸುತ್ತಾಟ ಹೆಚ್ಚಾಗಿದ್ದು ಮಕ್ಕಳ ಮೇಲೆ ದಾಳಿ ಮಾಡಿದರೆ ಏನು ಮಾಡುವುದು ಅನ್ನೋದು ಗ್ರಾಮಸ್ಥರಲ್ಲಿ ಒಂದು ಭಯ ಮೂಡಿಸಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಸಂಬಂಧಪಟ್ಟವರು ಅದನ್ನು ಬಗೆಹರಿಸಲು ಮುಂದಾಗ್ತಾ ಇಲ್ಲ. ನಮ್ಮಂತ ಬಡವರ ಮಾತು ಕೇಳುವವರು ಯಾರೂ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಏನೂ ಪ್ರಯೋಜನ ಆಗ್ತಾ ಇಲ್ಲ. ನಿಮ್ಮ ಗ್ರಾಮದವರು ನಮಗೆ ಮತ ಹಾಕಿಲ್ಲ, ಹಾಗಾಗಿ ನಿಮ್ಮ ಗ್ರಾಮದಲ್ಲಿ ಯಾವುದೇ ಕೆಲಸ ಮಾಡಲ್ಲ ಎನ್ನುವ ಉತ್ತರ ಕೊಡ್ತಾರೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಅದೇನೇ ಇರಲಿ, ಗ್ರಾಮ ಪಂಚಾಯತಿ ಕೆಲಸ, ಗ್ರಾಮಗಳ ಸುಧಾರಣೆ, ಅಭಿವೃದ್ಧಿ ಆಗಬೇಕಾಗುವ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಕಣ್ಮುಚ್ಚಿ ಕುಳಿತಿರುವುದು ವಿಪರ್ಯಾಸದ ಸಂಗತಿ. ಈಗಲಾದರೂ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯ ಮಾಡಿದ್ದಾರೆ. ನಮ್ಮ ಕೋಲಿ ಕಬ್ಬಲಿ ನನ್ನನ್ನು ಆಯ್ಕೆ ಮಾಡಿ
ಜೊತೆಗೆ ಕಲಾಕುಲದ ಡಾಕ್ಟರ್ ಕಲಾಕುಲದ ತಮ್ಮ ಒಗ್ಗಡನ ನುಡಿಯನ್ನು ಆಡಬೇಕಾಗಿ ಅವರಿಗೆ ಕೇಳಿದರು. ಈ ಒಂದು ವಿಶೇಷ ಕಾರ್ಯಕ್ರಮ ಇದು. ಕನ್ನಡ ಬರಹಗಾರರ ಒಂದು ಒಂದು ನಮ್ಮದೇ ಆದಂತಹ ಒಂದು ಹಾಲ್ ಇರಬೇಕು, ನಮ್ಮದೇ ಆದಂತಹ ಒಂದು ವ್ಯವಸ್ಥೆ ಇರಬೇಕು. ಇಲ್ಲಿ ಒಂದು ಒಂಥರ ಒಂದು ಯೂನಿವರ್ಸಿಟಿ ನಡೆದಂಗೆ ಇದು ಹೇಳ್ಬೇಕಾದ್ರೆ. ಒಂದು ಸಭಾಂಗಣ, ಕ್ಲಾಸ್ ರೂಮ್ಸ್, ಬಂದವರಿಗೆ ಇರ್ಲಿಕ್ಕೆ ವ್ಯವಸ್ಥೆ, ಈ ಎಲ್ಲ ನಿಟ್ಟಿನಲ್ಲಿ ಜಗನ್ನಾಥ ತುಂಬಾ ಅಚ್ಚುಕಟ್ಟಾಗಿ ವಿಚಾರ ಮಾಡಿದ್ರು. ಇದಕ್ಕೆ ಈ ಸಭಾಂಗಣ ಮಾಡ್ಬೇಕಾದ್ರೆ ಏನೇನ್ ಇರ್ಬೇಕು, ಯಾವ ರೀತಿ ಫೆಸಿಲಿಟೀಸ್ ಇರಬೇಕು. ಇದು ಒಂಥರ ಒಂದು ಎಜುಕೇಟೆಡ್ ಮಾಸಿಗೆ ರಘು ಸರ್ ಹೇಳಿದ್ರು, ಸಾಕಷ್ಟು ಎಜುಕೇಟೆಡ್ ಜನರಿಗೆ ಇರ್ತದಂತೆ. ಬಟ್ ಜನಪದ ವ್ಯವಸ್ಥೆ ಏನಿದೆ ಅಂದ್ರೆ ಜನರಿಗಾಗಿ, ಜನರಿಂದ ಜನರೇ ಮಾಡ್ತಕ್ಕಂಥ ಒಂದು ಸಂಗೀತ, ಒಂದು ಉತ್ಸವ, ಒಂದು ಡ್ಯಾನ್ಸ್, ಒಂದು ಲೋಕಲ್ ಕಲ್ಚರ್, ಇದು ನಮ್ಮ ದೇಶದಿಂದ ನಶಿಸಿ ಹೋಗ್ತಾ ಇದೆ. ಈ ನಶಿಸಿ ಹೋಗಬಾರ್ದು, ಇದನ್ನ ಉಳಿಸಿ ಬೆಳೆಸಬೇಕನ್ನಂತ ಒಂದೇನು ಕಳಕಳಿ ಇದೆ ಜಗನ್ನಾಥಗೆ. ಅದು ತುಂಬಾ ಮೆಚ್ಚತಕ್ಕಂಥ ವಿಷಯ ಹೇಳ್ಬೇಕಾದ್ರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಸಲ ವಿಚಾರ ಮಾಡ್ತೇವೆ. ಸೊ ಎಲ್ಲ ಆರ್ಟಿಸ್ಟ್ ಬಂದಿದ್ದಾರೆ, ಸಾಕಷ್ಟು ಜನ. ಸೊ ಡೊಳ್ಳು ಕುಣಿತ ಇದೆ, ಮತ್ತೆ ಭಜನೆ ಇದು ಇದೆ, ಸಂಗೀತ ಇದೆ. ಸಾಕಷ್ಟು ಭಾಷೆ ಮತ್ತು ಸಂಸ್ಕೃತಿ ಎಲ್ಲಿಂದ ಬರ್ತದೆ ಅಂದ್ರೆ ಜನಪದದಲ್ಲಿ ಬರ್ತದೆ. ಜನಪದ ರತ್ನಮ್ಮ ಹೆಬ್ಬಾಳೆ ಅಂತ ಫೇಮಸ್. ಅವಳ ಪ್ರಭಾವದಿಂದಲೇ ನಾನು ಇವತ್ತ ಈ ಸ್ಥಾನದಲ್ಲಿದ್ದೇನೆ. ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗ್ತಿದ್ದೆ. ನಾನು ಕಾಮರ್ಸ್ ಸ್ಟೂಡೆಂಟ್. ನನ್ನ ತಾಯಿಯ ಪ್ರಭಾವದ ಹಿನ್ನೆಲೆಯಲ್ಲಿಯೇ ಈ ಫೋಕ್ ಲಿಟರೇಚರ್ ಅನ್ನು, ಭಾರತೀಯ ಸಂಸ್ಕೃತಿಯನ್ನು, ಭಾರತೀಯ ಸಾಹಿತ್ಯವನ್ನ, ಇದರ ಸಂರಕ್ಷಣೆ ಮತ್ತು ಸಂವರ್ಧನೆಯನ್ನು ಮಾಡಬೇಕು ಅನ್ನುವ ಸದಾಶಯದ ಹಿನ್ನೆಲೆಯಲ್ಲಿ ನಾನು ಕರ್ನಾಟಕ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ, ಡೈರೆಕ್ಟರ್ ಆಗಿ, ಪ್ರಿನ್ಸಿಪಾಲ್ ಆಗಿ, ಬೀದರ್ ಯೂನಿವರ್ಸಿಟಿ ಡೀನ್ ಆಗಿದ್ದಾಗ ಇದಕ್ಕೆಲ್ಲ ನನ್ನ ಹಿಂದೆ ಶಕ್ತಿ ನನ್ನ ತಾಯಿ ರತ್ನಮ್ಮ ಹೆಬ್ಬಾಳೆ. ಅವಳನ್ನ ನೆನೆಸ್ಕೊಂಡು ಇವತ್ತ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥವರು ಹಾಸನ್ ರಘು. ಹಾಸನ್ ರಘು ಬಹುದೊಡ್ಡ ಕಲಾವಿದ, ಮಾರ್ಷಲ್ ಆರ್ಟ್ ಅಲ್ಲಿ ಬಹುದೊಡ್ಡ ಕಲಾವಿದ. ಇವತ್ತ ಮಾರ್ಷಲ್ ಆರ್ಟ್ ಸಮರ ಕಲೆಯ ಹೆಸರನ್ನ ನಾವು ಪ್ರಸ್ತಾವ ಮಾಡುವ ಸಂದರ್ಭದಲ್ಲಿ ಹಾಸನ್ ರಘುವನ್ನ ತಗೋಬೇಕಾಗ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಸುಮಾರು ಸಿನಿಮಾಗಳನ್ನು ಮಾಡಿದ್ದಾರೆ. ಮತ್ತೆ ನನಗೆ ನನ್ನ ಮಗ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ತುಂಬಾ ಆತ್ಮೀಯರು. ಇವತ್ತಿನ ಸಂಬಂಧ ಅಲ್ಲ, ಸುಮಾರು 30-35 ವರ್ಷಗಳ ಸಂಬಂಧ. ನಾನು ಅವರು ಡೆಲ್ಲಿಯಲ್ಲೂ ಕೂಡ ಕೆಲಸ ಮಾಡಿದ್ರು. ಮಿನಿಸ್ಟ್ರಿ ಆಫ್ ಕಲ್ಚರ್ ನಲ್ಲಿ ನಾನು 6 ವರ್ಷ ಎಕ್ಸ್ಪರ್ಟ್ ಕಮಿಟಿ ಮೆಂಬರ್ ಇದ್ದಾಗಲೂ ಕೂಡ ಅವರು ನನ್ನ ಜೊತೆಯಲ್ಲಿ ಇದ್ದರು. ಇವತ್ತ ಈ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಪದ್ಮಶ್ರೀ ಹಾಸನ್ ರಘು ಹೋದ ವರ್ಷ ರಾಷ್ಟ್ರಪತಿಯವರು ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಇವರ ಸೇವೆಯನ್ನು ನೋಡಿಕೊಂಡು, ಮಾರ್ಷಲ್ ಆರ್ಟ್ ಸೇವೆಯನ್ನು ನೋಡಿಕೊಂಡು ಅವರನ್ನು ಗೌರವಿಸಿದರು. ಹಾಸನ್ ರಘು ಅವರು ರಾಮನಗರದೊಳಗೆ ಬಹುಶಃ ಗಬ್ಬರ್ ಸಿಂಗ್ ಶೋಲೆ ಪಿಕ್ಚರ್ 1977 ಆ ಜಾಗದ ಅವರು ಮಗ, ನಮ್ಮ ಮಗನ ಮಗ ವಸಂತಿ ವಿಜಯ್ ಗಬ್ಬರ್ ಸಿಂಗ್ ಹಾಗೂ ಬಹುಶಃ ಇವತ್ತ ಆ ಹೆಸರುಗಳನ್ನೇ ಕೇಳ್ತಕ್ಕಂಥ ಸಂದರ್ಭದಲ್ಲಿ ರಾಮಗಢ ಹೆಸರನ್ನು ಕೊಡ್ತಾರೆ. ಅಲ್ಲಿಯೇ ಅವರು ಅದನ್ನ ಅನಾಥ ಮಕ್ಕಳಿಗೆ ಸ್ಕೂಲನ್ನು ತೆಗೆದು ಒಳ್ಳೆಯ ಮೌಲಿಕವಾದಂತಹ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನಾವು ಈ ಸಭಾಂಗಣ ಹೃದಯದಿಂದ ಇಲ್ಲಿವರೆಗೂ ತಲುಪಲು ನನ್ನ ಕಲೆ, ನನ್ನ ಗುರುಗಳ ವಿದ್ಯೆ ತಂದಿದೆ. ಕತ್ತಿಗೂ ಮೇಲಿದಂತಹ ಒಂದು ಪದ್ಮಶ್ರೀ ರಾಸ ಕಲಾವಿದರಿಗೆ ಪ್ರಥಮ ಬಾರಿಗೆ ರಾಷ್ಟ್ರ ಮಟ್ಟದಲ್ಲಿ ನೀಡಿದ್ದಾರೆ. ಆ ಕಲೆಯನ್ನು ರೂಪಿಸಿದ್ದಾರೆ. ನನಗಿಂತ ನನ್ನ ಕಲೆಯನ್ನು ನನ್ನ ಗುರುಗಳನ್ನು ರೂಪಿಸಿದ್ದಾರೆ. ಅದು ಬಹಳ ವಿಷಯ. ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯೆಗಳು ಇದ್ದಾವೆ. ಹೋರಾಟಗಳಲ್ಲಿ ನಾನು ಸಿಂಡಿಕೇಟ್ ಸದಸ್ಯನಾಗಿ ಜಾಗೃತಿಸಿದ್ದೇನೆ. 7 ಜನ ಸಿಂಡಿಕೇಟ್
ಹಂಚ್ಕೊಳ್ಳೇಬೇಕು. ಯಾಕಂದರೆ ಕಳೆದ 30 ವರ್ಷಗಳಿಂದ ಜನಧನಿ ಪತ್ರಿಕೆಯ ವರದಿಗಾರರ ಜೊತೆಗೆ ಕಳೆದ 20 ವರ್ಷಗಳಿಂದ ನಮ್ಮ ಅಧ್ಯಕ್ಷರಾಗಿರುವಂಥ ಆನಂದ್ ದೇವಪ್ಪರವರು ಪತ್ರಿಕೆಯ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ರವಿ ಸ್ವಾಮಿಯವರು ಸಂಪೂರ್ಣವಾಗಿ ಆ ವರದಿಗಾರಿಕೆ ಜೊತೆಗೇ ಅದರ ಎಲ್ಲ ಅಕೌಂಟನ್ನು ನೋಡ್ತಕ್ಕಂಥದ್ದು, ಟೋಟಲಿ ಆ ಪತ್ರಿಕೆಯನ್ನು ನಡೆಸ್ಕೊಂಡು ನಮ್ಮ ಆನಂದ್ ದೇವಪ್ಪ ಅವರಿಗೆ ಯಾವುದೇ ಒಂದು ಜವಾಬ್ದಾರಿ ಇಲ್ಲದ ರೀತಿಯಲ್ಲಿ ಪತ್ರಿಕೆಯ ಸಂಪೂರ್ಣ ಒಂದು ಹೊಣೆಯನ್ನು ಹೊತ್ತು ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಬಹುಶಃ ಎಲ್ಲರಿಗೂ ಗೊತ್ತು. ಇತ್ತೀಚೆಗೆ ಅವರು ಜನಧನಿ ಪತ್ರಿಕೆ ಜೊತೆಗೆ ಪರಿಹಾರ ಪತ್ರಿಕೆ, ಬೀದರ್ ರಹಸ್ಯ ಜೊತೆಗೆ ನಮ್ಮ ಬೀದರ್ ಸಂದೇಶ ಪತ್ರಿಕೆಗಳನ್ನು ಅದರ ಮುಖಾಂತರ ಕೂಡ ಅವರಿಗೆ ಸೇವೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದರು. ಒಂದು ಬಹಳ ಅವರ ಸ್ವಭಾವ ಹೇಗಿತ್ತು ಅಂದರೆ, ಅವ್ರು ದೊಡ್ಡವರಿರಲಿ ಸಣ್ಣವರಿರಲಿ, ಸಾಬ್ ನಮಸ್ತೆ, ಯಾರಾದರೂ ಹಿಂದಿ ಮಾತಾಡ್ತಾ ಇದ್ರು ಅಂದರೆ ನಮಸ್ತೆ ಸಾಬ್, ಕನ್ನಡ ಮಾತಾಡೋದು ಸಾವ್ರೆ ನಮಸ್ಕಾರ ಸಾವ್ರೆ, ಒಂದು ಒಳ್ಳೆ ದೈನ್ಯತಾ ಭಾವದಿಂದ ಎಲ್ಲರೂ ಬಹುಶಃ ನಮ್ಮ ಈ ಒಂದು ಮಾಧ್ಯಮ ಲೋಕದಲ್ಲಿ ನಮಗೆ ಸ್ವಲ್ಪ ಜ್ಞಾನ ಬಂತು ಅಂದರೆ ನಾವು ಎಲ್ಲ ತಿಳ್ಕೊಂಡಿವಿ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತೀವಿ. ಆದರೆ ಅಷ್ಟು ಅನುಭವ ಇದ್ದರೂ ಕೂಡ ಅವರ ಹತ್ರ ಯಾವುದೇ ಒಂದು ಸಣ್ಣ ರೀತಿಯಲ್ಲಿ ನಾವು ಅಹಮನ್ನು ಕಾಣಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವರ ಮತ್ತೊಂದು ದೊಡ್ಡ ಗುಣ ಏನು ಅಂತಂತಂದರೆ, ಸಮಯ, ನಮ್ಮ ಶಿವಶರಣಪ್ಪ ವಾಲಿ ಮಾಮವರು ಹೆಂಗೆ ಸಮಯಕ್ಕೆ ಪರಿಜ್ಞಾನ ಕೊಡ್ತಾರೋ, ಯಾವುದಾದ್ರೂ ಒಂದು ಜವಾಬ್ದಾರಿ ತೊಗೊಂಡ್ರು ಅಂದರೆ ಅವ್ರಿಗೆ ನೀವು ಹೊಂಟ್ರಿಲ್ಲ ಅಂತ ಕೇಳುವಂಥ ಪರಿಸ್ಥಿತಿನೇ ಇದ್ದಿಲ್ಲ. ಆ ಸಮಯಕ್ಕೆ ಅವರೇ ಹಾಜರಾಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ರು. ಇವತ್ತು ಬಹುಶಃ ನಾವು ಇಲ್ಲಿದ್ದರೂ ಸಹ ರವಿ ಸ್ವಾಮಿಯವರು ಸಾಯೋದಕ್ಕಿಂತ ಅವರು ಬುಧವಾರ ಸಾವನ್ನು ಕಂಡಿದ್ರು, ಗುರುವಾರ ಧಾವಿಯನ್ನು ನಾವು ಕಳ್ಕೊಂಡು ಇವತ್ತು ನಮ್ಮ ಇದರಲ್ಲಿ ಪತ್ರಿಕಾ ಲೋಕ ಬಡವಾಗಿದೆ ಅಂದರೂ ಕೂಡ ತಪ್ಪಿಲ್ಲ. ಅವರಿಗೆ ಪರಮಾತ್ಮ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಕುಟುಂಬಕ್ಕೆ ಇನ್ನು ಧೈರ್ಯ ಸಿಕ್ಕಿಕೊಡಲಿ. ನಾವು ನೀವೆಲ್ಲರೂ ಸೇರಿ ಮುಂದಿನ ದಿನದಲ್ಲಿ ಅವರ ಕುಟುಂಬಕ್ಕೆ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡೋಣ. ಈಗಾಗಲೇ ಆಪತ್ ಬಾಂಧವ ಒಂದು ವ್ಯಾಪ್ ಮುಖಾಂತರ ಅವರಿಗೆ ಪರಿಹಾರವನ್ನು ಕೊಡಿಸ್ರಿ ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ನಾವೀಗಾಗಲೇ ಅಪ್ಪಾರ ಸೌದಿಯವರು ನಾವೆಲ್ಲ ಸೇರಿ ಬೇಡಿಕೆಯನ್ನು ಇಟ್ಟಿದ್ದೀವಿ ರಾಜ್ಯಾಧ್ಯಕ್ಷರಿಗೆ. ಅವರ ಕುಟುಂಬಕ್ಕೆ ಒಂದು ಸಣ್ಣ ಸಹಕಾರ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಪ್ರಯತ್ನ ಕೂಡ ಇದೆ. ನಮ್ಮ ಆನಂದ್ ದೇವಪ್ಪ ಅವರು ಈ ಪತ್ರಿಕಾ ರಂಗದ ಜೊತೆಗೆ ರಾಜಕೀಯವಾಗಿ ಬಹಳ ಬಲಿಷ್ಠರಾಗಿರೋದ್ರಿಂದ ಮುಂದಿನ ದಿನದಲ್ಲಿ ನಮ್ಮ ಉಭಯ ಮಂತ್ರಿಗಳ ಮುಖಾಂತರ ಅವರಿಗೆ ಒಂದು ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ಆಗಬೇಕನ್ನುವಂಥ ಒಂದು ಮನವಿಯನ್ನು ಮಾಡ್ತೇನೆ. ಜೊತೆಗೆ ಇತ್ತೀಚೆಗೆ ಅವರ ಒಂದು 9 ವರ್ಷ ಆಯಿತು ಅವರು ನಮ್ಮ ಚಿಮ್ಕೋಡಿಯವರ ಒಂದು ಕಾಲೇಜಿನಲ್ಲಿ, ಕವಿರತ್ನ ಕಾಳಿದಾಸ ಕಾಲೇಜಿನಲ್ಲಿ ಅವರ ಸರ್ವಿಸ್ ಕೂಡ ಪರ್ಮನೆಂಟ್ ಆಗಿತ್ತು. ನಾವು ನೀವೆಲ್ಲರೂ ಸೇರಿ ಅವರಿಗೆ ಕವಿರತ್ನ ಕಾಳಿದಾಸ ಕಾಲೇಜಿನಲ್ಲಿ ಅವರ ಶ್ರೀಮತಿಯವರಿಗಾಗಲಿ ಅವರ ಮಕ್ಕಳಿಗೆ ಒಂದು ಪರ್ಮನೆಂಟ್ ಒಂದು ಜಾಬನ್ನು ಕೊಡಿಸೋ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಪ್ರಯತ್ನ ಮಾಡೋಣ ಅನ್ನುವಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಈ ಒಂದು ಸಂದರ್ಭದಲ್ಲಿ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ತಾವೆಲ್ಲರೂ ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾಗಿರುವಂಥ ಶಿವಶರಣಪ್ಪ ವಾಲಿಯವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಬೇಕಾಗಿ ನಾನು ವಿನಂತಿ ಮಾಡ್ತೇನೆ.
ಮನುಷ್ಯನಿಗೆ ಹುಟ್ಟು ಮತ್ತು ಸಾವು ಇದು ಹೊಸದೇನಲ್ಲ. ಹುಟ್ಟಿದವನು ಸಾಯಲೇಬೇಕು, ಸಾಯುತ್ತಿದ್ದವನು ಮತ್ತು ಹುಟ್ಟಲೇಬೇಕು. ಇದೊಂದು ಚಕ್ರ ಇದೆ, ಅದರಂತೆ ಮನುಷ್ಯ ಆಗ್ತಾನೆ. ನಾವು ಲೌಕಿಕವಾಗಿ ಅದನ್ನು ಸತ್ತರು ಅಂತ ಹೇಳ್ತೀವಿ. ನಿಜವಾಗಿ ನೋಡಿದ್ರೆ ಆತ್ಮ ಎಂದು ಸಾಯೋದಿಲ್ಲ. ಯಾಕಂದರೆ ನೀವೆಲ್ಲ ಪತ್ರಕೃತ ಬಂದವರಿದ್ದೀರಿ, ವಿಚಾರವಂತರಿದ್ದೀರಿ, ನೆನ್ಪಿಟ್ಕೊಳ್ಬೇಕು. ಆತ್ಮ ಎಂದೂ ಸಾಯೋದಿಲ್ಲ, ಬದಲಾವಣೆ ಆಗ್ತದೆ. ಹೇಗೆ ನಾವು ಶರ್ಟ್ ಹಳೇದಾಯ್ತಂದ್ರೆ ಕಾದಿರ್ತೀವಿ, ಹೊಸ ಶರ್ಟ್ ಹಾಕ್ತೀವಿ, ಅದೇ ರೀತಿ ಅವ್ರು ಯಾರೇ ಇರಲಿ, ಮಹಾತ್ಮರಿರಲಿ, ಪತ್ರಕರ್ತರಿರಲಿ, ಸನ್ಯಾಸಿಗಿರಲಿ, ಯೋಗಿ ಇರಲಿ, ಯಾರೇ ಇರಲಿ, ಯಾರು ಮನುಷ್ಯನ ಜನ್ಮವನ್ನು ತಾಳಿದ್ದಾರೋ ಅವರು ಒಂದು ದಿವಸ ಶರೀರವನ್ನು ಬಿಡ್ತಾರೆ. ಆದರೆ ಆತ್ಮ ಸಾಯೋದಿಲ್ಲ. ನಾವು ದುಃಖ ಯಾಕೆ ಪಡ್ತೀವಿ ಅಂದರೆ ನಮಗೆ ಉಪಯೋಗ ಇದ್ದವರು ಹೋದ್ರಲ್ಲ ಅಂತ ದುಃಖ ಪಡ್ತೀವಿ. ನಿಜವಾಗಿ ನೋಡಿದ್ರೆ ಅವರ ಆತ್ಮಕ್ಕೆ ಶಾಂತಿ ಕೋರ್ತೀವಲ್ಲ, ಇದು ನಮ್ಮದು ಲೌಕಿಕ. ಆಧ್ಯಾತ್ಮಿಕ ದೃಷ್ಟಿಯಿಂದ ಆತ್ಮ ಅಂದರೆ ಶಾಂತಿ, ಶಾಂತಿಯುತವಾಗಿ ಇದ್ದಿದ್ದೇ ಆತ್ಮ. ಆತ್ಮ ಎಂದು ಅಶಾಂತ ಅಲ್ಲ. ಎಲ್ಲರಲ್ಲಿ ಆತ್ಮ, ನಿಮ್ಮ ಎಲ್ಲರಲ್ಲಿ ಇರ್ತಕ್ಕಂಥ ಆತ್ಮ ಶಾಂತಿಯ ಆತ್ಮ. ಅದಕ್ಕೆ ಶಾಂತಿ ಕೋರೋದಿಲ್ಲ, ಯಾವಾಗಲೂ ಶಾಂತ. ಈ ಶರೀರದಾಗ ಬಂದಾಗ ಶಾಂತ ಆಗ್ತದೆ. ಈ ಶರೀರ ಇರ್ತಾರ ಬೇರೆ ಬೇರೆ ಚಟುವಟಿಕೆಯಲ್ಲಿ ಆತ್ಮ ಅಶಾಂತ ಆಗ್ತದೆ ವಿನ ಅದು ಎಂದೂ ಅಶಾಂತವಾಗಿ ಅಲ್ಲ. ಅಂಥ ಒಬ್ಬ ನಮ್ಮ ಜೊತೆಗೆ ಕೆಲಸ ಮಾಡಿದಂಥವರು ತಮ್ಮ ಆತ್ಮವನ್ನು, ಈ ಲೌಕಿಕ ಶರೀರವನ್ನು ಬಿಟ್ಟು ಹೋಗಿದ್ದಾರೆ. ನಾವು ಯಾಕೆ ನೆನೆಸ್ಕೊಳ್ಬೇಕಾಗ್ತದೆ? ಸತ್ತವ್ರಿಗೆ ಯಾಕೆ ನೆನೆಸ್ತೀವಿ? ಸತ್ತವ್ರ ಸಲುವಾಗಿ ನೆನೆಸೋದಿಲ್ಲ, ಅವ್ರು ಮಾಡಿದಂಥ ಕಾರ್ಯದ ನೆನಪು ಬರ್ತದೆ. ಅವರು ವರದಿಗಾರರಾಗಿ 30 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಪತ್ರಿಕೆಯಂತರೂ ಒಂದು ನೆನಪಿಡಬೇಕು, ವರದಿಗಾರರಂದರೆ ಪತ್ರಿಕೆಯ ಬೇರು, ತಾಯಿ ಬೇರು ಎದಕ್ಕಂತಾರೆ, ಆ ರೀತಿ ಮದರ್ ರೂಟ್, ತಾಯಿ ಬೇರು. ಹೇಳಿದ ಪ್ರಕಾರ, ಯಾಕಂದ್ರೆ ಒಬ್ಬ ಪತ್ರಕರ್ತನನ್ನ